ಸ್ನೇಹಿತರೆ ನೋಡಿ, ನಾನು ಕೊನೆಗೂ ಬಂದೆ ಒಳಗಡೆ. ಸೊ ಆಡಿಟೋರಿಯಂ ನೋಡ್ತಾ ಇರ್ಬೋದು ಸುತ್ತಮುತ್ತ ಎಲ್ಲ. ಸೊ ಯಾವ ಸ್ಟೂಡೆಂಟ್ಸ್ ಎಲ್ಲ ಬಂದು ಕೂತಿದ್ದಾರೆ ಅಂತ. ಸೊ ಬನ್ನಿ ಫಸ್ಟ್ ಅವ್ರನ್ನ ಮಾತಾಡ್ಸೋಣ. ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಸೊ ಏನು ಇವತ್ತಿನ ಈವೆಂಟ್ ಏನು ನಡೀತಿದೆಯೋ ಅದನ್ನೆಲ್ಲ ಕವರ್ ಮಾಡಿ ನನ್ನ ಚಾನಲ್ ಹಾಕ್ಬೇಕು ಅಂತ ಅನ್ಕೊಂಡು ಬಂದಿದ್ದೀನಿ. ಸೊ ಆಗ್ಬೋದಲ್ವಾ? ಖಂಡಿತ. ಸೊ ಇವತ್ತಿನ ಇಲ್ಲಿ ಏನೇನು ಆಕ್ಟಿವಿಟೀಸ್ ನಡೀತೋ ಅದನ್ನೆಲ್ಲ ಕವರ್ ಮಾಡಿ ಎಕ್ಸ್ಪ್ಲೋರ್ ವಿತ್ ಸಂಚಾರಿ ಸಾಗರನ ಯೂಟ್ಯೂಬ್ ಚಾನಲ್ ಎಲ್ಲ ನಾನು ಹಾಕ್ತೀನಿ. ಎಲ್ಲರೂ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ. ಅದೇ ರೀತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗ್ಬೋದಲ್ವಾ? ಓಕೆ, ಡನ್. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಎಕ್ಸ್ಪ್ಲೋರ್ ವಿತ್ ಸಂಚಾರಿ ಸಾಗರ್ ಯೂಟ್ಯೂಬ್ ಚಾನಲ್ನ. ಸೊ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ, ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ವಿಶೇಷವಾದ ವಿಡಿಯೋ ಇರುತ್ತೆ ನಮ್ಮ ಎಕ್ಸ್ಪ್ಲೋರ್ ವಿತ್ ಸಂಚಾರಿ ಸಾಗರ್ ಯೂಟ್ಯೂಬ್ ಚಾನಲ್ ಅಲ್ಲಿ. ಸೊ ಏನಪ್ಪಾ ಅಂತಂದ್ರೆ, ಇವತ್ತಿನ ಡೇಟ್ ಬಂದ್ಬಿಟ್ಟು ಜೂನ್ 5, 2024. ಸೊ ವಿಶೇಷ ಈಗಾಗಲೇ ನಿಮ್ಗೆಲ್ಲ ಗೊತ್ತಿರುತ್ತೆ. ಜೂನ್ 5ನೇ ತಾರೀಕು ಏನು ವಿಶ್ವ ಪರಿಸರ ದಿನಾಚರಣೆ. ಸೊ ಮೊದಲಿಗೆ ಎಲ್ರಿಗೂ ವಿಶ್ವ ಪರಿಸರ ದಿನಾಚರಣೆ ದಿನದ ಆರ್ಥಿಕ ಶುಭಾಶಯಗಳು. ಭೂಮಿಯು ಒಂದು ಮನೆ, ಸೊ ಅದನ್ನು ಸಂರಕ್ಷಿಸುವುದು ನಮ್ಮೆಲ್ಲರ ಹೊಣೆ. ಸೊ ಹಸಿರೇ ಉಸಿರು. ದಯವಿಟ್ಟು ಎಲ್ಲರೂ ಆದಷ್ಟು ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಗಿಡಗಳು ನೆಡಿ. ಸೊ ಪರಿಸರನ ಕಾಪಾಡಿ ಮುಂದಿನ ಪೀಳಿಗೆಗೆ ಉಳಿಸಿ ಅಂತ ಕೇಳ್ಕೊಳುತ್ತಾ, ಸೊ ಇವತ್ತು ನಮ್ಮ ಚಾನಲ್ ಅಲ್ಲಿ ಏನು ವಿಡಿಯೋ ಇರುತ್ತೆ, ಎಲ್ಲಿ ಹೋಗ್ತೀನಿ, ಏನ್ ಮಾಡ್ತೀನಿ ಅನ್ನೋದನ್ನ ಕಂಪ್ಲೀಟ್ ಆಗಿ ನಾನು ಹೇಳ್ತೀನಿ ನಿಮ್ಗೆ. ಸೊ ಈಗ ನಾನು ಕರೆಕ್ಟ್ ಆಗಿ ಟೈಮ್ ಬಂದ್ಬಿಟ್ಟು 9 ಗಂಟೆ ಆಗಿದೆ. ಸೊ ಆಗುನಿ ಅನಿಕೇತನ ಅನ್ನೋ ಒಂದು ಸಂಸ್ಥೆಯಲ್ಲಿ ಒಂದು ಈವೆಂಟ್ ಆರ್ಗನೈಸ್ ಮಾಡಿದ್ದಾರೆ ಇವತ್ತು. ಸೊ ಫಸ್ಟ್ ನಾನು ಇಲ್ಲಿಂದ ಅಲ್ಲಿಗೆ ಹೋಗಿ ಅಲ್ಲಿ ಒಂದು 35 ಜನ ಸ್ಟೂಡೆಂಟ್ಸ್, ವರ್ಕರ್ಸ್, ಸೊ ಆ ಟೀಮ್ ಅಲ್ಲಿ ಹೋಗಿ ನಾನು ಜಾಯ್ನ್ ಆಗ್ತೀನಿ. ಆಗುನಿ ಅನಿಕೇತನ ಅಂತೇಳಿ ಇಲ್ಲಿ ನಮ್ಮ ಬೆಂಗಳೂರು BTM ಲೇಔಟ್ ಅಲ್ಲಿ ಇದೆ ಅದು. ಸೊ ಅವ್ರ ಜೊತೆ ಹೋಗಿ ಅಲ್ಲಿಂದ JP ನಗರದಲ್ಲಿ ಎಲ್ಲೋ ಒಂದು ಈವೆಂಟ್ ನಡೀತಿದೆ ಅಂತೆ, ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಮಾಡ್ತಿರೋದು. ಸೊ ಅಲ್ಲಿ ಹೋಗಿ ಅವ್ರ ಜೊತೆ ಸೇರ್ಕೊಂಡು ಇವತ್ತು ಒಂದಷ್ಟು ಜನಜಾಗೃತಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಸೊ ಗಿಡ ನೆಡೆಯೋ ಕಾರ್ಯಕ್ರಮ ಆಗಿರ್ಬೋದು, ಇದಕ್ಕೆ ಪರಿಸರ ಸಂರಕ್ಷಣೆ ರಿಲೇಟೆಡ್. ಸೊ ಬನ್ನಿ ಹೋಗೋಣ. ಹಿಂಗಿರುತ್ತೆ ವಿಡಿಯೋ ನೋಡಿ ನೀವು. ಸೊ ಎಂಜಾಯ್ ಮಾಡಿ. ಯಾರು ಬರ್ತಾರೆ, ಯಾರ್ಯಾರು ಬರ್ತಾರೆ ನನ್ನ ಜೊತೆ, ಮತ್ತೆ ನಾನು ಎಲ್ಲಿ ಹೋಗ್ತೀನಿ, ಏನ್ ಮಾಡ್ತೀನಿ ಅನ್ನೋದನ್ನ ಕಂಪ್ಲೀಟ್ ಆಗಿ ನಾನು ನಿಮ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಸೊ ಟೈಮ್ ಆಗಿದೆ, ಟೈಮ್ ವೇಸ್ಟ್ ಮಾಡೋದು ಬೇಡ, ನೋಡೋಣ. ಸೊ ಹೊರಡಕ್ಕಿಂತ ಮುಂಚೆ ಎಂದಿನಂತೆ ಯಾವಾಗಲೂ ಹೇಳ್ತೀವಲ್ಲ, ಸೊ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಅದೇ ರೀತಿ ಇನ್ಸ್ಟಾಗ್ರಾಮ್ ಅಲ್ಲಿ ಸಂಚಾರಿ ಕನ್ನಡಿಗ ಪೇಜ್ಗೂ ಫಾಲೋ ಮಾಡಿ, ಫೇಸ್ಬುಕ್ ಅಲ್ಲಿ ಸಂಚಾರಿ ಕನ್ನಡಿಗ ಅಲ್ಲೂ ಪೇಜ್ ಇದೆ, ಅಲ್ಲೂ ಫಾಲೋ ಮಾಡಿ. ಸೊ ಸಮಯ ವ್ಯರ್ಥ ಮಾಡೋದು ಬೇಡ, ಟೈಮ್ ಆಗಿದೆ, ಫಸ್ಟ್ ಹೊರಡೋಣ. ಸೊ ಅಲ್ಲಿ ಹೋದ್ಮೇಲೆ ನಾನು ನಿಮ್ಗೆಲ್ಲ ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತೀನಿ. ಸೊ ಬನ್ನಿ ಹೋಗೋಣ. ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಕೊನೆಗೂ ನಾನು ಹೊರಟು ಬಂದೆ. ಸೊ ಕರೆಕ್ಟಾಗಿ ಟೈಮ್ ಬಂದ್ಬಿಟ್ಟು ಈಗ ಹತ್ತತ್ರ 11 ಗಂಟೆ ಆಗ್ತಾ ಬಂತು. ಸೊ ಈಗ ನಾನು ಎಲ್ಲಿದ್ದೀನಪ್ಪ ಅಂತಂದ್ರೆ, ದೊರೆಸಂದ್ರ ಅಂತಿದೆಯಲ್ಲ, ನಿಮ್ಗೆಲ್ಲ ಗೊತ್ತಿರ್ಬೋದು, ನಮ್ಮ JP ನಗರದ ಹತ್ರ. ಸೊ ಅಲ್ಲಿ ಫಾರೆಸ್ಟ್ ಇದೆ, ಆ ಫಾರೆಸ್ಟ್ ಹತ್ರ ಬಂದಿದ್ದಾರಂತೆ ನಮ್ಮ ಸ್ನೇಹಿತರು. ಅದೇ ರೀತಿ ನಮ್ಮ ಟೀಮ್ ಅವರೆಲ್ಲ ಆಲ್ರೆಡಿ ಬಂದಿದ್ದಾರೆ. ಸೊ ಒಳಗಡೆ ಹೋಗೋಣ ಬನ್ನಿ, ಯಾರೆಲ್ಲ ಬಂದಿದ್ದಾರೆ, ಯಾವ ಥರ ಸಿದ್ಧತೆಗಳು ಮಾಡ್ಕೊಂಡಿದ್ದಾರೆ, ಏನು ನಡೀತಿದೆ ಅನ್ನೋದನ್ನ ನಾನು ಕಂಪ್ಲೀಟಾಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಮೊದಲಿಗೆ ಒಳಗಡೆ ಹೋಗೋಣ. ಒಳಗಡೆ ಹೋಗಿ ಮತ್ತೆ ಇನ್ನೊಂದು ಈ ತಂಡದವರು ಒಂದು ಪಂಕ್ ಅಂತ ಕಾರ್ಯಕ್ರಮ ಮಾಡ್ತಿದ್ದಾರೆ, ಟ್ರಯನ್ ಮತ್ತೆ ಆಗುನಿ ಅನಿಕೇತನ ಸಂಸ್ಥೆಯವರು. ಸೊ ಏನದು ಪಂಕ್ ಅಂದ್ರೆ ಏನು, ವಿಭಿನ್ನವಾಗಿದೆ ಹೆಸರು, ನಾನು ಎಲ್ಲೂ ಕೇಳಲಿಲ್ಲ. ಸೊ ಪಂಕ್ ಅನ್ನೋದು ಏನು, ಹೆಂಗಿರುತ್ತೆ, ಏನು ಅನ್ನೋದನ್ನ ಸೊ ನನ್ನ ಬಾಯಲ್ಲಿ ನೀವು ಕೇಳೋದಕ್ಕಿಂತ ಅವ್ರ ಬಾಯಲ್ಲೇ ಆರ್ಗನೈಸರ್ಸ್ ಬಾಯಲ್ಲೇ ಕೇಳೋಣ, ಏನು ಕಾರ್ಯಕ್ರಮ, ಅದ್ರ ಉದ್ದೇಶ ಏನು. ಸೊ ಬನ್ನಿ ಒಳಗಡೆ ಹೋಗ್ತಾ ನಾನು ಕಂಪ್ಲೀಟಾಗಿ ನಿಮಗೆ ಮಾಹಿತಿ ನಾನು ಕೊಡ್ತೀನಿ. ಮೊದಲಿಗೆ ಸೊ ನಾನು ಇಲ್ಲಿ ಎಂಟ್ರೆನ್ಸಲ್ಲಿ ನಿಂತಿದ್ದೀನಿ, ನೋಡ್ತಾ ಇರ್ಬೋದು ನೀವು. ಸೊ ಬನ್ನಿ ಒಳಗಡೆ ಹೋಗೋಣ. ಹೋಗ್ಬಿಟ್ಟು ಅವ್ರು ಏನು ಹೇಳ್ತಾರೆ ಕೇಳ್ಕೊಳೋಣ. ನೋಡಿ ನಾನು ಒಳಗಡೆ ಬಂದೆ. ಸೊ ಇದೇ ಆಡಿಟೋರಿಯಮ್ಮು. ಸೊ ಬನ್ನಿ ಒಳಗಡೆ ಹೋಗೋಣ. ಮತ್ತು ನಮ್ಮ ಮೇಡಮ್ಮು, ಅದೇ ರೀತಿ ನನ್ನ ಸ್ನೇಹಿತರು, ಸೊ ಒಂದಷ್ಟು ಜನ ಎಲ್ಲ ಒಳಗಡೆ ಬಂದಿದ್ದಾರೆ. ಅವ್ರನ್ನೆಲ್ಲ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ, ಮತ್ತು ಯಾವ ರೀತಿ ಸಿದ್ಧತೆಗಳು ಮಾಡ್ಕೊಂಡಿದ್ದಾರೆ ಅಂತ ನೋಡ್ತಾ ಹೋಗೋಣ. ಸೊ ಬನ್ನಿ ಹೊರಡೋಣ.
ಅಡ್ರೆಸ್ ಲೊಕೇಶನ್ ಕಳಿಸಿದೆ ಈಗ. ಸೊ ಇವತ್ತು ನಾನು ಬಂದಿದ್ದೀನಿ ಇಲ್ಲಿ ಒಳಗಡೆ ಕಾರ್ಯಕ್ರಮಕ್ಕೆ. ನೋಡಿ ನೋಡ್ತಾ ಇರ್ಬೋದು ಮ್ಯಾಮ್ ಹೆಸರು ಧರಣಿ ಮ್ಯಾಮ್ ಅಂತೇಳಿ. ಸೊ ಇವರೇ ನಮ್ಮ ಇವತ್ತಿನ ಕಾರ್ಯಕ್ರಮದ ರೂವಾರಿ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಸೊ ನೋಡಿ ಸ್ನೇಹಿತರೆ, ಮ್ಯಾಮ್ ಹಾಯ್. ಹಾಯ್. ಸೊ ಹಲೋ ಮ್ಯಾಮ್ ನಿಮ್ಮ ಹೆಸರು? ಮಂಜುಳಾ ಅಂತ. ಸೊ ಮ್ಯಾಮು ಮಂಜುಳಾ ಅಂತ. ಸೊ ಬನ್ನಿ ನೋಡೋಣ ಇನ್ನು ಒಳಗಡೆ ಯಾರೆಲ್ಲ ಇದ್ದಾರೆ ಏನು ಅಂತ ನಮ್ಮ ಸ್ನೇಹಿತರನ್ನೆಲ್ಲ ಪರಿಚಯ ಮಾಡಿಕೊಡ್ತೀನಿ. ಸೊ ಮ್ಯಾಮ್ ಎಲ್ಲ ಎಲ್ಲಿದ್ದಾರೆ? ಸ್ನೇಹಿತರೆ ನೋಡಿ ನಾನು ಕೊನೆಗೂ ಬಂದೆ ಒಳಗಡೆ. ಸೊ ಆಡಿಟೋರಿಯಂ ನೋಡ್ತಾ ಇರ್ಬೋದು ಸುತ್ತಮುತ್ತ ಎಲ್ಲ. ಸೊ ಯಾವ ಸ್ಟೂಡೆಂಟ್ಸ್ ಎಲ್ಲ ಬಂದು ಕೂತಿದ್ದಾರೆ ಅಂತ. ಸೊ ಬನ್ನಿ ಫಸ್ಟ್ ಅವ್ರನ್ನ ಮಾತಾಡ್ತಾನೆ. ಹಾಯ್ ಎಲ್ರು ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಸೊ ಎಲ್ಲ ಹೇಗಿದ್ದೀರಾ? ಸಂಚಾರಿ ಸಾಗರ ಅಂತ. ಸೊ ಏನು ಇವತ್ತಿನ ಈವೆಂಟ್ ಏನು ನಡೀತಿದೆಯೋ ಅದನ್ನೆಲ್ಲ ಕವರ್ ಮಾಡಿ ನನ್ನ ಚಾನಲಲ್ಲಿ ಹಾಕಬೇಕು ಅಂತ ಅಂದ್ಕೊಂಡು ಬಂದಿದ್ದೀನಿ. ಸೊ ಹಾಕ್ಬೋದಲ್ವಾ? ಅಭ್ಯಂತರ ಇಲ್ವಲ್ಲ ನಿಮ್ದೆಲ್ಲ? ಇಲ್ಲ ಖಂಡಿತ. ಸೊ ಇವತ್ತಿನ ಇಲ್ಲಿ ಏನೇನು ಆಕ್ಟಿವಿಟೀಸ್ ನಡೀತೋ ಅದನ್ನೆಲ್ಲ ಕವರ್ ಮಾಡಿ ಎಕ್ಸ್ಪ್ಲೋರ್ ವಿತ್ ಸಂಚಾರಿ ಸಾಗರ ಅನ್ನೋ ಯೂಟ್ಯೂಬ್ ಚಾನಲ್ ಎಲ್ಲ ನಾನು ಹಾಕ್ತೀನಿ. ಸೊ ಎಲ್ಲರೂ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ. ಅದೇ ರೀತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗ್ಬೋದಲ್ವಾ? ಓಕೆ ಡನ್. ನೀವು ನೋಡ್ತಾ ಇರ್ಬೋದು ಏನು ಒಂದು ಗಿಡಕ್ಕೆ ನೀರು ಹಾಕೋದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ ಬಂದಿರೋ ಗೆಸ್ಟ್ಗಳು. ಸೊ ಇದಾದ ತಕ್ಷಣ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಬನ್ನಿ ನೋಡೋಣ ಯಾವ ರೀತಿ ಇರುತ್ತೆ ಏನು ಅಂತ. ಕಾಡು ಪ್ರಾಣಿಗಳಿಲ್ಲದ ಪರಿಸರವು ಸ್ಮಶಾನಕ್ಕಿಂತ ಭೀಕರವಾಗಿ ಕಾಣುತ್ತದೆ. ಪ್ರಕೃತಿ ನಮ್ಮ ಬದುಕಿನ ಭಾಗವಲ್ಲ, ನಾವು ಪ್ರಕೃತಿಯ ಒಂದು ಭಾಗ ಎಂದು ಪೂರ್ಣಚಂದ್ರ ತೇಜಸ್ವಿ ಅವರು ಮತ್ತು ಹೇಳುತ್ತಾ ಯಾವುದೇ ಕಾರ್ಯಕ್ರಮವಾದರೂ ಪ್ರಾರಂಭವಾದ ಮೇಲೆ ವಿಶ್ವ ಪರಿಸರ ದಿನದ ಶುಭಾಶಯಗಳನ್ನು ತಿಳಿಸ್ತಾ ಮಾತನ್ನ ಶುರು ಮಾಡ್ತಿದ್ದೀನಿ. ಹಾಗೆ ನನ್ನ ಜೊತೆಗೆ ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರಿಗೂ ಕೂಡ ವಿಶ್ವ ಪರಿಸರ ದಿನದ ಶುಭಾಶಯ ತಿಳಿಸ್ತಾ ಇದ್ದೀನಿ. ಸೊ ಇಲ್ಲಿ ಬರುವ ವಿಶೇಷ ಯಾರಿಗೆ ಅಫ್ಕೋರ್ಸ್ ಇಲ್ಲಿ ಬಂದಿರುವ ಇಲ್ಲಿ ಕೆಲಸ ಮಾಡೋರಿಗೆ ಗಂಟೆ ಗೊತ್ತಿರುತ್ತೆ. ಸ್ವಾಮಿ ಪಾಳ್ಯ ತುಂಬಾ ಜನ ಗೊತ್ತಿಲ್ಲ. ಯಾಕಂದ್ರೆ ಮಕ್ಳಿಗೆ ಕೂಡ ಏನ್ ಕೇಳ್ತಾರೆ ಇವತ್ತು ಬೆಳಗ್ಗೆ ಮುಗಿಸ್ ಕೇಳಿದೆ ಯಾವ ಫಾರೆಸ್ಟ್ ಇದು JP ನಗರ್ ಫಾರೆಸ್ಟ್ ಅಂತ ಹೇಳ್ತಾರೆ. ಆಯ್ತಾ? JP ನಗರ್ ಫಾರೆಸ್ಟ್ ಇಂದ ಬಂದು ಇದಕ್ಕೊಂದು ಹೆಸರಿದೆ, ದೊರೆಸಾನಿ ಪಾಳ್ಯ ಅಂತ ಹೇಳ್ತಾರೆ. ಅದೇ ಯಾರಿಗಾದ್ರೂ ಗೊತ್ತಿದ್ಯಾ? ನನ್ನ ಒಂದು ಕ್ವಶನ್ಸ್ ಓಪನ್ ಆಗಿ ನಿಮ್ಮ ಎಲ್ಲ ಕೆಲಸ ಮಾಡೋರು ಕೂಡ ಇಷ್ಟು ದಿನ ನಾವು ಕೆಲಸ ಮಾಡ್ತಾ ಇದ್ವಿ, ನಮ್ಮ ಮಕ್ಕಳು ಕೂಡ ಇಷ್ಟು ಜನ ಬರ್ತಾ ಇದೀವಿ. ಏನಕ್ಕೆ ಇದು ದೊರೆಸಾನಿ ಪಾಳ್ಯ ಅಂತ ಹೇಳಿ ಹೇಳ್ತೀವಿ? ಯಾರಿಗಾದ್ರೂ ಗೊತ್ತಿದೆಯಾ? ಗೊತ್ತಿಲ್ಲ. ಓಕೆ, ಸೊ ಇದೊಂದು ಕಟ್ಟುಕತೆ ಅಂತ ಹೇಳ್ತಾರೆ, ನನಗೆ ಕೂಡ ಗೊತ್ತಿಲ್ಲ, ನಾನು ಕೂಡ ಕೇಳ್ಪಟ್ಟೆ. ಸೊ ದೊರೆಸಾನಿ ಪಾಳ್ಯ ಅಂದ್ರೆ ಇದು ಯಾರೋ ಒಬ್ಬ ಬ್ರಿಟಿಷರ್ಸ್ ಕಾಲದಲ್ಲಿ ಈ ಕಾಡುಗಳನ್ನು ನೋಡ್ಕೊಳ್ತಾ ಇದ್ದಂತ ಅವನ ಹೆಸರು ದೊರೆಸಾನಿ. ಅವನ ಹೆಸರು ದೊರೆಸಾನಿ ಅಂತ ಹೇಳ್ತಾ ಇದ್ರು. ಸೊ ಅವನ ಪಾಳ್ಯ ಇತ್ತು, ಅಂದ್ರೆ ಅವನಿಂದ ಹೆಸರುಗಳು ಸ್ಟಾರ್ಟ್ ಆಯಿತು ಅಂತ ಹೇಳಿ ಹೇಳ್ತಾರೆ ಇದರಲ್ಲಿ. ಇದೆಲ್ಲ ಕಾಡು ಹೆಂಗಂದ್ರೆ ನಮ್ಮ ಏನ್ ಜೇಡಿ ಮರ ಅಂತ ಒಂದು ಸಿಗ್ನಲ್ ಬರುತ್ತೆ. ಜೇಡಿ ಮರ ಸಿಗ್ನಲ್ ಕೇಳಿದಿರಾ? ಜೇಡಿ ಮರ, ಅಲ್ಲಿ ಒಂದು ಜೇಡಿ ಮರ ಇತ್ತು, ಅದಕ್ಕೋಸ್ಕರ ಜೇಡಿ ಮರ. ಹೆಸರುಗಳಿಗೆ ನೋಡಿದಾಗ ನಮ್ಮ ಹೆಸರುಗಳು ಯಾವಾಗಲೂ ಕೂಡ ಬೆಂಗಳೂರಲ್ಲಿ ಹೆಸರುಗಳು ಯಾವುದು ತಗೊಂಡ್ರು ಕೂಡ ಅದಕ್ಕೆ ಒಂದು ಅರ್ಥಪೂರ್ವಕವಾದ ಮೀನಿಂಗ್ ಇದೆ, ಎಲ್ಲರಿಗೂ ಒಂದು ಮೀನಿಂಗ್ ಇದೆ. ಸೊ ಅದೇ ತರ ಕೂಡ ಜೇಡಿ ಮರ ಅಲ್ಲಿಂದ ಹಿಂದೆ ಭಾಗ ಇತ್ತು, ಅಲ್ಲಿಂದ ಎಲ್ಲ ಗಿಡ ಆಲ್ ದ ವೇ ಟಿಲ್ ಮನ್ರೇಗಟ್ಟ ಫಾರೆಸ್ಟ್. ಎಷ್ಟು ದೂರ ಇಲ್ಲಿಂದ ಒಂದು 10 ಕಿಲೋಮೀಟರ್ ಇರ್ಬೋದಾ, 12 ಕಿಲೋಮೀಟರ್ ಇದೆಯಾ ಮನ್ರೇಗಟ್ಟ ಫಾರೆಸ್ಟ್ ಇದೆ. ಅಲ್ಲಿವರೆಗೂ ನಮ್ಮ ಈ ಒಂದು ಕಾಡು ಆಗಿತ್ತು. ಇಲ್ಲಿಂದ 10 ಕಿಲೋಮೀಟರ್ ಇದೆ. ಇನ್ನು ಮುಂದೆ ಇಲ್ಲಿಂದ ಮುಂದೆ ಒಂದು 3 ಕಿಲೋಮೀಟರ್. ಇವತ್ತು ವಿಶ್ವ ಪರಿಸರ ದಿನಾಚರಣೆ ಇರೋದ್ರಿಂದ ವಿಶ್ವಾಸ ಹೇಳಿದ್ರು, ನಾವು ಯಾವಾಗ ಗಿಡವನ್ನು ನಡ್ತೇವೋ, ಗಿಡವನ್ನು ಬೆಳೆಸ್ತೇವೋ ಅವತ್ತೇ ಪರಿಸರ ದಿನ. ನಾವು ಡೈಲಿ ಮಾಡಿದ್ರು ಕೂಡ ಅದಕ್ಕೇನು ಇದಿಲ್ಲ. ಪರಿಸರ ದಿನ ಅಂತ ಹೇಳಿದ್ರೆ ಆ ದಿನಕ್ಕೆ ಮಾತ್ರ ಸೀಮಿತವಲ್ಲ. ಮೊದಲನೇದಾಗಿ ನಮಗೆ ಪರಿಸರ ಅಂತ ಹೇಳಿದ್ರೆ ಬರೀ ಒಂದು ಪ್ರಕೃತಿ ಗಿಡ ಅಂತ ನಾವು ಅನ್ಕೊಂಡಿದ್ವಿ. ನಮ್ಗೆ ಅದರ ಬಗ್ಗೆ ಅರಿವು ಮೂಡಿಸಿದಂತಹ ವಿಶ್ವಾಸರಿಗೆ ತುಂಬಾ ವಿನಿಯಾಗಿರ್ತೀನಿ. ಯಾಕಂತ ಹೇಳಿದ್ರೆ ನಾವು ಆ ಪರಿಸರ ಅಂತ ಹೇಳಿದ್ರೆ ಅಯ್ಯೋ ಗಿಡ ಬರೀ ಗಿಡ ನೋಡೋದು ನೀರು ಹಾಕೋದು ಅಂತ ಅನ್ಕೊಂಡಿದ್ವಿ. ಅದು ಆತರ ಅಲ್ಲ. ಪರಿಸರ ಅಂತ ಹೇಳಿದ್ರೆ ನಾವು ಅದನ್ನ ಆನಂದಿಸ್ಬೇಕು. ಗೈಸ್, ನೀವೇನು ನೋಡ್ತಿದ್ದೀರಲ್ವಾ? ಸೊ ಈಗಷ್ಟೇ ಕಾರ್ಯಕ್ರಮ ಮುಗಿಯಿತು. ಅಂದರೆ ಉದ್ಘಾಟನೆ ಕಾರ್ಯಕ್ರಮ ಮುಗಿಸ್ಕೊಂಡು
ಇಲ್ಲೇ ಹೊರಗಡೆ ಬಂದು ಏನು ಬಂದಿರುವ ಅತಿಥಿಗಳು ಹಾಗೆ ಸ್ಟೂಡೆಂಟ್ಸ್ ಯಾರೆಲ್ಲ ಇದ್ದಾರಲ್ವಾ, ಸೊ ಎಲ್ಲರೂ ಸೇರಿಕೊಂಡು ಗಿಡ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಿದ್ದಾರೆ. ಇದನ್ನು ಮುಗಿಸ್ಕೊಂಡು ಮತ್ತೆ ಒಳಗಡೆ ಹೋಗಿ ಊಟ ಮಾಡಬೇಕು. ಊಟ ಮಾಡಿಕೊಂಡು ಮತ್ತೆ ಮಧ್ಯಾಹ್ನ ಇನ್ನೊಂದು ಕಾರ್ಯಕ್ರಮ ಇರುತ್ತೆ, ಕಲ್ಚರಲ್ ಆ್ಯಕ್ಟಿವಿಟೀಸ್ ಎಲ್ಲ ಇರುತ್ತೆ. ಸೊ ಅದನ್ನು ಮುಗಿಸ್ಕೊಳೋಣ. ಫಸ್ಟ್ ಬನ್ನಿ, ಗಿಡ ನೆಡ್ತಿದ್ದಾರೆ, ಇದನ್ನ ನೋಡಿಕೊಂಡು ಇಲ್ಲಿಂದ ಹೋಗಿ ಊಟ ಮಾಡಿ ಮತ್ತೆ ನೆಕ್ಸ್ಟ್ ಪ್ರೋಗ್ರಾಮ್ಗೆ ರೆಡಿ ಆಗೋಣ. ಗೈಸ್ ನೋಡಿ, ಎಲ್ಲರೂ ಕಾರ್ಯಕ್ರಮ ಮುಗಿಸ್ಕೊಂಡು ಹೊರಗಡೆ ಬಂದಿದ್ದಾರೆ. ಸೊ ಬಂದು ಫೋಟೋ ಸೆಷನ್ಗೆಲ್ಲ ರೆಡಿ ಆಗ್ತಾಯಿದ್ದಾರೆ ನೋಡಿ. ಎಲ್ಲರೂ ಫೋಟೋ ಇಟ್ಕೊಳ್ಳಿಕ್ಕೆ ರೆಡಿ ಆಗ್ತಿದ್ದಾರೆ, ಗ್ರೂಪ್ ಫೋಟೋ. ಒಂದಷ್ಟು ಡಿಪಾರ್ಟ್ಮೆಂಟ್ ಅವರಿದ್ದಾರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಮತ್ತು ಆಗುನಿ ಅನಿಕೇತನ ಸ್ಟೂಡೆಂಟ್ಸ್, ಮತ್ತು ಅಲ್ಲಿರೋ ಸ್ಟಾಫ್ಸ್ ಆಗಿರ್ಬೋದು. ಸೊ ಪೊಲೀಸ್ ಡಿಪಾರ್ಟ್ಮೆಂಟು, ಫಾರೆಸ್ಟ್ ಡಿಪಾರ್ಟ್ಮೆಂಟು. ಸೊ ನೋಡಿ, ಎಲ್ರಿಗೂ ಅರೇಂಜ್ ಮಾಡ್ತಿದ್ದಾರೆ ಗ್ರೂಪ್ ಫೋಟೋಗೆ. ಸೊ ಗೈಸ್, ಫೈನಲಿ ಇದು ಊಟದ ಸಮಯ. ಎಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಬಂದು ನೋಡಿ, ಊಟ ಹಾಕಿಸ್ಕೊಂಡು ನಮ್ಮ ವಾಲಂಟಿಯರ್ಸ್ ಎಲ್ರಿಗೂ ಸರ್ವ್ ಮಾಡ್ತಿದ್ದಾರೆ. ಸೊ ಬನ್ನಿ ಫಸ್ಟ್ ಊಟ ಮಾಡ್ಕೊಳ್ಳೋಣ. ಊಟ ಮಾಡಿಕೊಂಡು ನೆಕ್ಸ್ಟ್ ಕಾರ್ಯಕ್ರಮ ಏನಿದೆ ಅದಕ್ಕೆ ಸ್ವಲ್ಪ ಸಿದ್ಧತೆಗಳು ಮಾಡ್ಕೊಳ್ಳೋಣ. ನನಗಂತೂ ಹೊಟ್ಟೆ ಹಸಿತಿದೆ. ಫಸ್ಟು ಊಟ ಮಾಡಿ, ಸೊ ಬನ್ನಿ ನೋಡೋಣ. ಹಾಯ್ ಸ್ನೇಹಿತರೆ, ಸೊ ಫೈನಲಿ ಊಟ ಮುಗಿಸ್ಕೊಂಡು ಬಂದಿದ್ದೀನಿ. ಸೊ ಊಟ ಮಾತ್ರ ಚೆನ್ನಾಗಿತ್ತು. ಈಗ ಇನ್ನೂ ಒಂದಷ್ಟು ಕಾರ್ಯಕ್ರಮಗಳಿದೆ, ಬಟ್ ಒಂದು ಸಣ್ಣ ಬ್ರೇಕು. ಸೊ ಊಟ ಆದಮೇಲೆ ಈಗೆಲ್ಲ ಕಾರ್ಯಕ್ರಮಗಳು ಸ್ಟಾರ್ಟ್ ಆಗ್ತವೆ. ಒಂದಷ್ಟು ಕಲ್ಚರಲ್ ಆ್ಯಕ್ಟಿವಿಟೀಸ್ ಎಲ್ಲ ಈಗ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ಅದಕ್ಕಿಂತ ಮುಂಚೆ ನನ್ನ ಸ್ನೇಹಿತರು, ಸೊ ಯಾರು ಅಂತ ತೋರಿಸ್ತೀನಿ ಈಗ. ಅವರು ಬಂದಿದ್ದಾರಂತೆ, ನನಗೆ ಗೊತ್ತಿರಲಿಲ್ಲ. ಸೊ ಇಲ್ಲಿ ಬಂದಮೇಲೆ ಈಗಷ್ಟೇ ವಿಷಯ ಬಂತು, ಅವರು ಇಲ್ಲೇ ಇದ್ದಾರೆ ಅಂತ. ಸೊ ಫೋನ್ ಮಾಡಿದರು, ಇಲ್ಲಿದ್ದೀನಿ ಬನ್ನಿ ಅಂತ. ಬನ್ನಿ ನೋಡೋಣ ಏನು ಮಾಡ್ತಿದ್ದಾರೆ, ಯಾರು ಬಂದಿದ್ದಾರೆ, ಅವ್ರು ಯಾರು ಅಂತವರು ಅಂತ ನಿಮಗೆ ನಾನು ತೋರಿಸ್ತೀನಿ. ಸೊ ನೀವು ನೋಡಿದ್ದೀರ ಯಾವ ರೀತಿ ಇತ್ತು ಇವತ್ತಿನ ವೀಡಿಯೋಸ್ ಅಂತ. ಸೊ ಫಸ್ಟ್ ಬನ್ನಿ ನಾನು ತೋರಿಸ್ತೀನಿ ಅವ್ರನ್ನ, ಯಾರಿದ್ದಾರೆ, ಯಾರು ಬಂದಿದ್ದಾರೆ, ಇವತ್ತು ಏನು ಮಾಡ್ತಿದ್ದಾರೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಜಸ್ಟ್ ಇಲ್ಲೇ ಒಳಗಡೆ ಎಲ್ಲೋ ಇದ್ದೀನಿ, ಬನ್ನಿ ಅಂತ ಹೇಳಿದರು. ಬನ್ನಿ ನೋಡೋಣ ಯಾರವರು ಅಂತ. ಮಹಾನ್ ಭಾವರು, ಆಲ್ಮೋಸ್ಟ್ ಆಲ್ ಎಕ್ಸ್ಪ್ಲೋರ್ ವಿತ್ ಸಂಚಾರಿ ಸಾಗರ್ ಯೂಟ್ಯೂಬ್ ಚಾನಲ್ ಇರುವ ನನ್ನ ಹಳೆ ವೀಡಿಯೋಸ್ ಎಲ್ಲ ಯಾರು ನೋಡಿದ್ದೀರೋ ಅವ್ರಿಗೆಲ್ಲ ಗೊತ್ತಿರುತ್ತೆ. ಸೊ ಯಾರು ನೋಡಿರಲ್ಲೋ ಅವ್ರಿಗೆ ಗೊತ್ತಿರಲಿಕ್ಕಿಲ್ಲ. ಬನ್ನಿ ತೋರಿಸ್ತೀನಿ ಯಾರು ಅಂತ. ಸೊ ಗೈಸ್, ಯಾರು ಅಂತ ಬನ್ನಿ ತೋರಿಸ್ತೀನಿ. ಹಾಯ್. ಓ ದೇವರಾಜಣ್ಣವರೇ, ಹೇಗಿದ್ದೀರಾ? ಸೊ ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರ್ಬೋದು, ನನ್ನ ಹಳೆ ವೀಡಿಯೋಸ್ ಎಲ್ಲ ಯಾರು ನೋಡಿದಿರೋ, ತುಮಕೂರು ಸಿದ್ಧಗಂಗೆ ಮಠದ್ದಾಗಿರ್ಬೋದು, ಮತ್ತು ಇನ್ಯಾವ್ದು ನೋಡಿ ಮಾಡಿದ್ರು. ಹಾಂ, ಮಲೆ ಮಾದೇಶ್ವರ ಹಿಲ್ಸ್ದು ಇಲ್ಲ, ಅದು ಅಪ್ಲೋಡ್ ಮಾಡಲಿಲ್ಲ. ಅದು ಅಪ್ಲೋಡ್ ಮಾಡಲಿಲ್ಲ. ಹಾಂ, ನಮ್ಮ ಆಧ್ಯಾತ್ಮಿಕ ಅನುಭವನ ಫಸ್ಟ್ ವಿಡಿಯೋ ಹಾಕಿದ್ದೆ. ಸೊ ಅದ್ರಲ್ಲಿ ನೋಡಿರ್ಬೋದು ನಮ್ಮ ಡ್ಯಾನ್ಸರ್ ದೇವರಾಜ್ ಅವರು. ಸೊ ಯಾರೆಲ್ಲ ನೋಡಿಲ್ಲ ನೋಡಿ, ನಮ್ಮ ಸ್ನೇಹಿತರೆ. ಸೊ ಬನ್ನಿ ಮೊದಲಿಗೆ ಅವ್ರನ್ನ ಮಾತಾಡ್ಸೋಣ. ಏನು ಸರ್ ಸಮಾಚಾರ, ಹೇಗಿದ್ದೀರಾ? ಆಫ್ಟರ್ ಲಾಂಗ್ ಟೈಮ್ ನಿಮ್ಮನ್ನ ನೋಡ್ತಾ ಇರೋದು. ಸೊ ಮೊನ್ನೆ ಯಾವುದೋ ಒಂದು ಇಂಟರ್ನ್ಯಾಷನಲ್ ಅವಾರ್ಡ್ ಆಗಿದೆ, ಯಾವುದದು? ಇಂಡಿಯನ್ ಅಚೀವರ್ ಅವಾರ್ಡ್ ಆಯ್ತು ಮೊನ್ನೆ. ಹಾಂ, ಸೊ ಸರ್ಟಿಫಿಕೇಟ್ ಇಲ್ಲೇ ಇದೆ. ಇದಾ ಇಂಡಿಯನ್ ಅಚೀವರ್ ಅವಾರ್ಡ್? ಸೊ ಕಂಗ್ರ್ಯಾಚುಲೇಷನ್ಸ್. ಇಂಡಿಯನ್ ಅಚೀವರ್ ಅವಾರ್ಡ್ ಆಯಿತು. ಅದಾದಮೇಲೆ ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ ಆಯಿತು. ವಾವ್, ಏನೇನೋ ಮಾಡ್ತಿದ್ದೀರ ಒಟ್ಟಿನಲ್ಲಿ. ಖಂಡಿತ. ಸೊ ಮತ್ತೆ ಇನ್ನೇನ ಸಮಾಚಾರ? ಸೊ ಏನೇನೋ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಎಲ್ಲ ತೆಗ್ದಿದ್ದೀರಾ, ತುಂಬ ಖುಷಿ ಆಗುತ್ತೆ. ಸೊ ಇವತ್ತಿನ ಕಾರ್ಯಕ್ರಮ ಏನು? ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ. ಸೊ ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ, ಇಲ್ಲಿ ಬಂದಮೇಲೆ ಆಮೇಲೆ ಯಾರು ಹೇಳಿದ್ರು ಇದ್ದಾರೆ ಒಳಗಡೆ ಮೇಕಪ್ ರೂಮಲ್ಲಿ ಹೋಗಿ ಅಂದರು. ಹಂಗಾಗಿ ಮಾತಾಡ್ಸೋಣ ಅಂದ್ಕೊಂಡು ಬಂದೆ. ಸೊ ಇವತ್ತಿನ ಕಾರ್ಯಕ್ರಮಕ್ಕೆ ಏನು ಪರ್ಫಾರ್ಮ್ ಮಾಡ್ತಿದ್ದೀರಾ, ಯಾವ ರೀತಿ ಏನು ಅನ್ನೋದು ಸ್ವಲ್ಪ ನಮ್ಮ ಎಕ್ಸ್ಪ್ಲೋರ್ ವಿತ್ ಸಂಚಾರಿ ಸಾಗರ್ ವೀಕ್ಷಕರಿಗೆ ಏನಾದ್ರು ನೀವು ಹೇಳೋದು ಆದರೆ?
ಯಾರೆಲ್ಲ ಸಂಚಾರಿ ಸಾಗರ್ ಅವರು ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಪೇಜ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ಗೆ ಫಾಲೋ ಮಾಡಿ. ನೀವೊಂದು ಶೇರ್ ಮಾಡೋದು ಅಥವಾ ಲೈಕ್ ಮಾಡೋದು ಮುಂದಿನ ವಿಡಿಯೋಸ್ಗೆ ಅನುಕೂಲ ಆಗುತ್ತೆ, ನಮಗೆ ಇನ್ನಷ್ಟು ಹುಮ್ಮಸ್ಸು ಸಿಗುತ್ತೆ. ಸೊ ಅದಾಗೆ ಇವತ್ತು ವಿಶ್ವ ಪರಿಸರ ದಿನಾಚರಣೆ ಆಗಿರೋದ್ರಿಂದ ಇಲ್ಲೊಂದು ಆಗೋ ನಿಕೇತನ ಫೌಂಡೇಶನ್ ಅವರ ಸಮಾಗಮದಲ್ಲಿ ಇವತ್ತು ಪರಿಸರ ದಿನವನ್ನು ಆಚರಿಸ್ತಾ ಇದ್ದೀವಿ. ಅಲ್ಲಿ ನಾನು ಇಂಡಿಯನ್ ಟ್ರೆಡಿಷನಲ್ ಭರತನಾಟ್ಯಂ ಮಾಡ್ತಾ ಇದ್ದೀನಿ ಇವತ್ತು, ನಟೇಶ ಕೌತ್ವ ಅಂತ ಹೇಳಿ. ವಾವ್, ಸೂಪರ್. ಥ್ಯಾಂಕ್ ಯು. ಸೊ ಬನ್ನಿ ನೋಡೋಣ ಹೇಗೆ ಮಾಡ್ತೀನಿ. ನಮ್ಗೆ ಗೊತ್ತಿಲ್ಲ, ವೀಕ್ಷಕರು ಹೇಳಿದ್ರೆ ನನಗೂ ಕೂಡ ಖಂಡಿತ. ಬಟ್ ನಿಮ್ಮ ಬಗ್ಗೆ ಕೇಳ್ಪಟ್ಟಿದ್ದೀನಿ. ಲೈವ್ ಆಗಿ ನಾನು ಯಾವತ್ತು ಯಾವ ಕಾರ್ಯಕ್ರಮ ನೋಡಲಿಲ್ಲ. ಸೊ ಮೊದಲ ಬಾರಿಗೆ ನಿಮ್ಮ ಲೈವ್ ಆಗಿ ಸ್ಟೇಜ್ ಪರ್ಫಾರ್ಮೆನ್ಸ್ ನಿಮ್ಮದು ನೋಡ್ತಾ ಇದ್ದೀನಿ ಇವತ್ತು. ಸೊ ಐ ಆಮ್ ವೆರಿ ಕ್ಯೂರಿಯಾಸಿಟಿ ಇದೆ ನನಗೆ, ಯಾವ ಥರ ನೀವು ಮಾಡ್ತೀರೋ ಅನ್ನೋದು ತುಂಬ ಕುತೂಹಲ ಇದೆ. ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಹೌದು. ಯಾವಾಗ ಆಡಿಯನ್ಸ್ನ ಕ್ಯಾಚಿವ್ ಆಗಿ ಅಟ್ರಾಕ್ಟ್ ಮಾಡ್ತೀವಿ, ಸೊ ಅದೇ ಮೇನ್ ಆರ್ಟಿಸ್ಟ್ಗೆ ಇರೋವಂಥ ಕ್ವಾಲಿಟೀಸ್. ಸೊ ಅದು ತಿಳ್ಕೋಬೇಕು. ನಾನು ಪ್ರತಿಯೊಂದು ಸ್ಟೇಜಲ್ಲೂ ಕಲಿತಾ ಇದ್ದೀನಿ, ಒಂದೊಂದೇ. ಸೊ ಇನ್ನೂ ಕಲಿತಾ ಇದ್ದೀನಿ. ಸೊ ಜಸ್ಟ್ ನಮಗೊಂದು ಡೌಟ್ ಇತ್ತು, ಎಷ್ಟು ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ ಇಲ್ಲಿ ತನಕ ನೀವು? 3500+ ಪರ್ಫಾರ್ಮೆನ್ಸಸ್ ಮಾಡಿದ್ದೀನಿ, ಇಂಡಿಯಾ, ಔಟ್ ಆಫ್ ಇಂಡಿಯಾ ಆಲ್ಸೋ. 3500? ಹೌದು. ಸೂಪರ್ ನೈಸ್. ಸೊ ಕಳೆದ 19 ವರ್ಷಗಳಿಂದ ನಾನು ಭರತನಾಟ್ಯಂ ಸೇವೆ, ನಟರಾಜ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ಸೊ ಮೇಕಪ್ ಎಲ್ಲ ನೀವೇ ಮಾಡ್ಕೊ. ಸೊ ಬನ್ನಿ, ಇಲ್ಲೊಬ್ರು ನನ್ನ ಸ್ನೇಹಿತರು ಇದ್ದಾರೆ, ಅವ್ರನ್ನ ಪರಿಚಯ ಮಾಡ್ಕೊಡ್ತೀನಿ ನಿಮಗೆ. ಹೇ ಹಾಯ್ ಬ್ರೋ. ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ಮೊದಲಿಗೆ ನಿಮ್ಮ ಹೆಸರು? ನನ್ನ ಹೆಸರು ಮಂಜುನಾಥ್ ಕಾರ್ಕಳ ಅಂತ. ಓಕೆ, ಮಂಜುನಾಥ್ ಕಾರ್ಕಳ. ಸೊ ಇವತ್ತು ಏನು ಪರ್ಫಾರ್ಮ್ ಮಾಡ್ತಿದ್ದೀರಾ ನೀವು? ಸರ್, ನಾವಿವತ್ತು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಓಕೆ ಪಂಕ್ ಈ ಕಾರ್ಯಕ್ರಮದ ಒಂದು ಕಡೆಯಿಂದ ಬಂದು ಯಕ್ಷಗಾನವನ್ನು ನಮ್ಮ ಮಂಗಳೂರು, ದಕ್ಷಿಣ ಕನ್ನಡ ಇಲ್ಲಿಯ ಒಂದು ಕಲೆಯನ್ನು ಪ್ರಸ್ತುತ ಮಾಡ್ತಾ ಇದ್ದೀನಿ. ಸೊ ಸೂಪರ್. ಸೊ ನೀವೊಬ್ಬ ಪಂಕ್ ಪ್ರೋಗ್ರಾಮ್ನ ವಿದ್ಯಾರ್ಥಿಯಾಗಿ ನಿಮ್ಗೆ ಏನಾದ್ರು ಖುಷಿ ಅನಿಸ್ತಿದ್ಯಾ ಇವತ್ತು ಇಲ್ಲಿ ಬಂದು ಪರ್ಫಾರ್ಮ್ ಮಾಡ್ತಾ ಇರೋದಕ್ಕೆ? ತುಂಬ ಖುಷಿ ಅನಿಸ್ತಾ ಇದೆ ಬ್ರೋ. ಸೊ ಮತ್ತೆ ಏನನ್ಸುತ್ತೆ ಇವತ್ತಿನ ಕಾರ್ಯಕ್ರಮದ ಬಗ್ಗೆ? ನಾವೆಲ್ಲ ತುಂಬ ಕುತೂಹಲದಿಂದ ಕಾಯ್ತಿದ್ವಿ, ನಿಮ್ಮ ಯಕ್ಷಗಾನ ಯಾವ ರೀತಿ ಇರುತ್ತೆ ಏನು ಅಂತ. ಸೊ ನೋಡೋಕ್ಕೆ ನಾವೆಲ್ಲ ತುಂಬ ಕುತೂಹಲದಿಂದ ಕಾಯ್ತಿದ್ದೀವಿ. ಸೊ ಹೇಳಿ, ಏನನ್ಸುತ್ತೆ ನೀವು? ಅಂದರೆ ತುಂಬ ಖುಷಿ ಆಗ್ತಾ ಇದೆ. ಅವಕಾಶಗಳು ಸಿಕ್ಕಿದಾಗ ನಾವು ಅದನ್ನು ಉಪಯೋಗಿಸ್ಕೊಳ್ಬೇಕು ಅಂತ ಹೇಳೋದಕ್ಕೆ ಇದೊಂದು ಸಂಸ್ಥೆ ನಮಗೆ ಈ ಪಂಕ್ ಒಂದು ಕಾರ್ಯಕ್ರಮ ನಮಗೆ ನಮ್ಮ ಕಲೆಯನ್ನು ಪ್ರಸ್ತುತ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಆಗುನಿ ಅನಿಕೇತನ ಸಂಸ್ಥೆ ಈ ಸಂಸ್ಥೆಯಿಂದ ನಾನು ಈ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದೇನೆ. ಸೊ ನೀವು ಎಷ್ಟು ವರ್ಷದಿಂದ ಈ ಯಕ್ಷಗಾನ ಮಾಡ್ತಾ ಬರ್ತಿದ್ದೀರಾ? ನಾನು ಮಿನಿಮಮ್ ಒಂದು 6 ವರ್ಷದಿಂದ ಮಾಡ್ತಾ ಇದ್ದೀನಿ. 6 ವರ್ಷದಿಂದ ಯಾರದೇ ಒಂದು ಸಪೋರ್ಟ್ ಇಲ್ಲದೆ ಪ್ರಸ್ತುತ ಮಾಡ್ತಾ ಇದ್ದೆ. ಇವತ್ತು ಆಗುನಿ ಅನಿಕೇತನ ಅದೇ ರೀತಿ ಪಂಕ್ ಕಾರ್ಯಕ್ರಮ, ಈ ಎರಡೂ ಒಂದು ಒಕ್ಕೂಟದ ಒಂದು ಅವಕಾಶದೊಂದಿಗೆ ಮಾಡ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಾ ಇದೆ. ನನಗೂ ಗೊತ್ತಿಲ್ಲ, ನಾನು ಇಲ್ಲಿಂದ ಹೋಗುವಾಗ ಮಾತ್ರ ಒಂದು ವ್ಯಕ್ತಿಯಾಗಿ ಹೋಗಿರ್ತೀನಿ, ಆಮೇಲೆ ಸ್ಟೇಜ್ ಮೇಲೆ ಹೋದಾಗ ಗೊತ್ತಾಗುತ್ತೆ. ಖಂಡಿತ ನಿಮ್ಮ ಅದ್ಭುತವಾದ ಪ್ರದರ್ಶನ ನೋಡೋಕೆ ನಾವು ಕಾಯ್ತಾ ಇದ್ದೀವಿ. ಸೊ ಆದಷ್ಟು ಬೇಗ ನಮಗೆ ನಿಮ್ಮ ಕಲೆಯನ್ನು ತೋರಿಸಿ, ಓಕೆನಾ? ಓಕೆ, ಥ್ಯಾಂಕ್ ಯು. ಸಿಗೋಣ. ನಾನು ಮುಗಿಸ್ಕೊಂಡು ಆಮೇಲೆ ನಿಮ್ಮನ್ನು ಮಾತಾಡಿಸ್ತೀನಿ. ಖಂಡಿತ.
ನಮಸ್ಕಾರ. ನಾನು ನಿಮ್ಮ ಸಾಗರ್ ಮಾತಾಡ್ತಾ ಇರೋದು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ವಿಶ್ವ ಪರಿಸರ ದಿನಾಚರಣೆ ಯಾವ ರೀತಿ ಇತ್ತು ಅಂತ ನೀವೆಲ್ಲ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ವೀಡಿಯೋ ನೋಡಿಲ್ವೋ ಆದಷ್ಟು ಬೇಗ ಹೋಗಿ ವೀಡಿಯೋ ನೋಡ್ಕೊಳ್ಳಿ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಹಾಗೂ ನೀ ಅನಿಕೇತನ ಹಾಗೆ ಅದೇ ರೀತಿ ಟ್ರಯನ್ ಅವ್ರಿಗೆ ಸೊ ಪಂಕ್ ಅಂತ ಒಂದು ಕಾರ್ಯಕ್ರಮ ಮಾಡಿ ಒಳ್ಳೊಳ್ಳೆ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಸೊ ಅದೇ ರೀತಿ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಆದಷ್ಟು ಬೇಗ ಎಕ್ಸ್ಪ್ಲೋರ್ ವಿತ್ ಸಂಚಾರಿ ಸಾಗರ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವೀಡಿಯೋಸ್ಗೆ ಲೈಕ್ ಮಾಡಿ, ಹೆಚ್ಚಿನ ಸಂಖ್ಯೆಯಲ್ಲಿ ವೀಡಿಯೋಸ್ನ ಎಲ್ಲ ಕಡೆ ಶೇರ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಸಂಚಾರಿ ಕನ್ನಡಿಗ ನಾವು ಪೇಜ್ಗೂ ಫಾಲೋ ಮಾಡಿ. ಅದೇ ರೀತಿ ಫೇಸ್ಬುಕ್ಕಲ್ಲೂ ಪೇಜ್ ಇದೆ ಸಂಚಾರಿ ಕನ್ನಡಿಗ ಅಂತೇಳಿ. ಸೊ ಅಲ್ಲೂ ಫಾಲೋ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಮ್ಮ ಪ್ರಯತ್ನ ಪಟ್ಟು ನಾವು ಒಳ್ಳೊಳ್ಳೆ ಕಂಟೆಂಟ್ ನಿಮ್ಮ ಮುಂದೆ ತಂದಿರ್ತೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಒನ್ಸ್ ಅಗೇನ್ ನನ್ನ ವೀಡಿಯೋಸ್ ನೋಡಿರೋದಕ್ಕೆ. ಸೊ ಆದಷ್ಟು ಬೇಗ ಮತ್ತೊಂದು ವೀಡಿಯೋದಲ್ಲಿ ನಿಮ್ಮ ಮುಂದೆ ನಾನು ಬರ್ತೀನಿ. ಅಲ್ಲಿ ತನಕ ನಮ್ಮ ಚಾನಲ್ನ ನೋಡ್ತಾ ಇರಿ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್.